ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತಿನ ಲಾಗ್ ಶುರು ಮಾಡ್ತಿರೋದು ಆಲ್ಮೋಸ್ಟ್ 6:30 ಶುರು ಮಾಡ್ತಿದ್ದೀನಿ. ಇವಾಗೆ ತಾನೇ ಎದ್ದು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫ್ರೆಶ್ ಅಪ್ ಆಗಿ ಅವಳಿಗೋಸ್ಕರ ಹಾಲು ಕಾಯಿಸ್ಕೊಟ್ಬಿಡ್ಬೇಕು. ಮಾರ್ನಿಂಗ್ ಎದ್ದಿದ ತಕ್ಷಣ ಇಲ್ಲಾಂದರೆ ತುಂಬ ಗಲಾಟೆ ಮಾಡ್ತಾಳೆ. ನಾನು ಹೋಮ್ ರೆಮಿಡಿ ಹಾರ್ಲಿಕ್ಸ್ ಕೊಡ್ತೀನಿ ಅವಳಿಗೆ. ಯಾವುದೇ ರೀತಿಯ ಔಟ್ಸೈಡ್ ಹಾರ್ಲಿಕ್ಸ್ ಕೊಡೋದಿಲ್ಲ. ಶುಗರ್ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸ್ವೀಟ್ನೆಸ್ಗೋಸ್ಕರ ಅವಳು, ಇಲ್ಲಾಂದರೆ ಹಾಲು ಕುಡಿಯೋದಿಲ್ಲ. ಹೋಮ್ ಮೇಡ್ ಹಾರ್ಲಿಕ್ಸು ನಿಮ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊತೀನಿ ನಾನು ಅನ್ನೋದು ರೆಸಿಪಿ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ, ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಸಪ್ರೇಟ್ ಒಂದು ಲಾಗ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಅದಾದಮೇಲೆ ಅವಳೇ ಸೆಲ್ಫ್ ಫೀಡ್ ಮಾಡ್ಕೊತಾಳೆ. ಆದರೂ ಅವಳು ಸ್ವಲ್ಪ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕೆಳಗಡೆ ಚೆಲ್ಲಿ ಬೀಳ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವಳಿಗೆ ಫೀಡ್ ಮಾಡೋಕ್ಕೆ. ಮತ್ತು ಅವಳು ಫೀಡ್ ಎಲ್ಲ ಆದಮೇಲೆ ಅವಳ ಪಾಡ್ಗೆ ಅವಳು ಆಟ ಆಡ್ಕೊಂಡಿರ್ತಾಳೆ, ಯಾರಿಗೂ ಡಿಸ್ಟರ್ಬ್ ಏನು ಮಾಡೋದಿಲ್ಲ. ಅದಾದಮೇಲೆ ಟಿಫನಿಗೆ ಇವತ್ತಿನ ರೆಸಿಪಿ ಬಂದು ಖಾರ ಪೊಂಗಲ್ ಮಾಡಿದ್ದೀನಿ. ಅದರ ರೆಸಿಪಿ ಹಾಕಿಲ್ಲ, ಬೇಕಿದ್ದರೆ ನಿಮಗೆ ಕಾಮೆಂಟ್ ಮಾಡಿ, ನಾನು ಅದೇ ಸಪ್ರೇಟ್ ಲಾಗ್ ಮಾಡ್ತೀನಿ. ಅದಾದಮೇಲೆ ಟಿಫನ್ ಎಲ್ಲ ಮಾಡಿ ಆಫ್ಟರ್ನೂನ್ ಮತ್ತೆ ಸಿಗೋಣ. ನನ್ನ ಮಗಳನ್ನ ಈಗ ಮಲಗಿಸಿದ್ದೀನಿ. ಅವಳು ಹೇಳೋಷ್ಟರಲ್ಲಿ ನಾನು ಸಾಂಬಾರು ಮಾಡಿಕೊಂಡು ಅವಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವಳು ಎದ್ಮೇಲೆ ಅವ್ಳಿಗೆ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಅವಳು ಬಿಡೋದಿಲ್ಲ. ಅಮ್ಮ 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 ತಗೋ ಎತ್ಕೋ ಅಂತ ಹಠ ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಹೇಳೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೆಂಡೆಕಾಯಿ ಕರಿ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ, ಅದೊಂದು ಸಪ್ರೇಟಾಗಿ ಲಾಗ್ ಮಾಡೋಣ. ಅದಾದಮೇಲೆ ನನ್ನ ಮಗಳಿಗೆ ತುಂಬ ದಿವಸದಿಂದ ಒಂದು ರೀಲ್ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಮಾಡೋಕ್ಕೆ ಆಗಲಿಲ್ಲ. ಇವತ್ತೊಂದು ಮಾಡೋಣ. ನೆಕ್ಸ್ಟ್ ವೀಕಲ್ಲಿ ಅವಳಿಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ಆಗೋದಿಲ್ಲ ಮತ್ತು ಅಂದ್ಬಿಟ್ಟು ಇವಾಗ ಒಂದು ರೀಲ್ಗೆ ಮಾಡೋಕ್ಕೆ ತಯಾರಿ ಮಾಡ್ಕೊತೀವಿ. ಒಂದು ಜುಟ್ಟು ಹಾಕ್ಬೇಕಂದ್ರೆ ಅವಳಿಗೆ ಹರಸಾಹಸ ಮಾಡಲೇಬೇಕು. ಒಂದು ಫೋಟೋ ತೆಗಿಬೇಕಂದ್ರೂ ಎಷ್ಟು ಕೇಳ್ಕೋಬೇಕು ಅವಳಿಗೆ. ಕೊನೆಗೂ ಲಾಸ್ಟಿಗೆ ಮಾಡಿದ್ದಾಯಿತು. ಅದೇ ರೀತಿ ಇವತ್ತೊಂದು ಮೀಶೋದಿಂದ ನನ್ನ ಮಗಳಿಗೆ ಅಂತ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟ್ 138 ರುಪೀಸ್. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್, ಕಾಮೆಂಟ್ಸ್, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.